ನಮಸ್ಕಾರ ಗೆಳೆಯರೇ. ಒಂದು ಕಾಲದಲ್ಲಿ ಸಣ್ಣ ಗುಂಡುಗಳಿಗಾಗಿ ಮತ್ತು ಯುದ್ಧ ವಿಮಾನಗಳಿಗಾಗಿ ಬೇರೆ ದೇಶಗಳ ಮುಂದೆ ಕೈಯೊಡ್ಡುತ್ತಿದ್ದ ಭಾರತ ಇವತ್ತಿಗೆ ಜಗತ್ತಿನ ಅತಿ ದೊಡ್ಡ ಶಸ್ತ್ರಾಸ್ತ್ರ ಪೂರೈಕೆದಾರನಾಗಿ ಬೆಳೀತಾ ಇದೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಇದು ಅಕ್ಷರಶಃ ಸತ್ಯ. ಯಾವ ಸೌದಿ ಅರೇಬಿಯಾ ಅಮೆರಿಕಾದ ಅತ್ಯಂತ ದುಬಾರಿ ಯುದ್ಧ ವಿಮಾನಗಳನ್ನು ಹೊಂದಿದೆಯೋ ಅದೇ ಸೌದಿ ಇವತ್ತಿಗೆ ಭಾರತದ ಕ್ಷಿಪಣಿಗಳಿಗಾಗಿ ಸರ್ತಿ ಸಾಲಿನಲ್ಲಿ ನಿಂತಿದೆ. ಈ ಕಡೆ ರಷ್ಯಾದ ಸುಖೋಯ್ ವಿಮಾನಗಳನ್ನು ಬಳಸುವ ಈ ಅರ್ಮೇನಿಯಾ ರಷ್ಯಾದ ಬದಲು ಭಾರತದಿಂದ ಕ್ಷಿಪಣಿಗಳನ್ನ ಕೇಳ್ತಾ ಇದೆ. ಹಾಗೂ ಇದು ಕೇವಲ ಒಂದು ಸುದ್ದಿ ಅಲ್ಲ, ಬದಲಾಗಿ ಭಾರತದ ರಕ್ಷಣಾ ಇತಿಹಾಸದಲ್ಲಿ ಒಂದು ಸುವರ್ಣ ಅಧ್ಯಾಯ. ಹಾಗಾದ್ರೆ ಈ ರೋಚಕ ಕಥೆಯ ಹಿಂದಿನ ರಹಸ್ಯವೇನು? ಭಾರತದ ಈ ದಿಢೀರ್ ಬದಲಾವಣೆಗೆ ಕಾರಣವೇನು? ಸೊ ಬನ್ನಿ ಗೆಳೆಯರು, ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲರ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಸೊ ಗೆಳೆಯರೆ, ಇವತ್ತಿನ ಜಗತ್ತಿನಲ್ಲಿ ಯುದ್ಧ ಭೂಮಿಯಲ್ಲಿ ಯಾರು ಗೆಲ್ತಾರೋ ಅವರೇ ನಿಜವಾದ ಸಿಕಂದರ್. ಒಂದ್ ಕಡೆ ಅರಬ್ ರಾಷ್ಟ್ರವಾದ UAE ಭಾರತದ ಬ್ರಹ್ಮೋ ಕ್ಷಿಪಣಿಯ ದೊಡ್ಡ ಅಭಿಮಾನಿಯಾಗಿದ್ದು, ಮತ್ತೊಂದೆಡೆ ಭಾರತದ ಸ್ವದೇಶಿ ನಿರ್ಮಿತ ಅಸ್ತ್ರ ಕ್ಷಿಪಣಿಯು ಈ ಚೀನಾದ PL-15 ಮಾರುಕಟ್ಟೆಯನ್ನೇ ನಡೆಸ್ತಾ ಇದೆ. ಹಾಗೂ ಇದು ಕೇವಲ ರಕ್ಷಣಾ ಸಾಧನಗಳ ಮಾರಾಟದ ವಿಚಾರವಲ್ಲ, ಇದು ಜಾಗತಿಕ ಮಟ್ಟದಲ್ಲಿ ಭಾರತದ ಮೇಲಿನ ನಂಬಿಕೆಯ ಸಂಕೇತವಾಗಿದೆ. ವಿಶ್ವದ ಭೂಪಟದಲ್ಲಿ ಭಾರತವು ಕೇವಲ ಖರೀದಿದಾರ ಅನ್ನೋ ಹಣೆಪಟ್ಟಿಯಿಂದ ಹೊರಬಂದು ರಕ್ಷಕ ಮತ್ತು ಪೂರೈಕೆದಾರ ಅನ್ನೋ ಹೊಸ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಾಗೂ ಈ ಮಹತ್ವದ ಬದಲಾವಣೆಯು ಕೇವಲ ಒಂದು ದಿನದಲ್ಲಿ ಆಗಿದ್ದಲ್ಲ, ಇದರ ಹಿಂದೆ ದಶಕಗಳ ಪರಿಶ್ರಮ, ನಮ್ಮ ವಿಜ್ಞಾನಿಗಳ ಬುದ್ಧಿಮತ್ತೆ ಮತ್ತು ಆಪರೇಷನ್ ಸಿಂಧೂರ್ನಂತಹ ಕಾರ್ಯಾಚರಣೆಗಳ ಯಶಸ್ಸು ಅಡಗಿದೆ. ಸೊ ಈಗ ಸ್ವಲ್ಪ ಇತಿಹಾಸವನ್ನ ಹಿಂತಿರುಗಿ ನೋಡೋಣ. ನೋಡಿ, ಶಸ್ತ್ರಾಸ್ತ್ರಗಳ ಪ್ರಪಂಚದಲ್ಲಿ ಒಂದು ಮಾತಿದೆ, ಕಾಗದದ ಮೇಲಿನ ಲೆಕ್ಕಾಚಾರಕ್ಕಿಂತ ಯುದ್ಧ ಭೂಮಿಯ ಪರೀಕ್ಷೆ ಬಹಳ ಮುಖ್ಯ. ಹಾಗೂ ಭಾರತದ ಅಸ್ತ್ರ ಕ್ಷಿಪಣಿಯು ಕೇವಲ ಲ್ಯಾಬೊರೇಟರಿಗಳಲ್ಲಿ ಮಾತ್ರ ಯಶಸ್ವಿಯಾಗಿಲ್ಲ, ಬದಲಾಗಿ ಯುದ್ಧದ ಬೆಂಕಿಯಲ್ಲಿ ಬೆಂದು ಅಪ್ಪಟ ಚಿಹ್ನವಾಗಿ ಹೊರಹೊಮ್ಮಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯ ಸುಖೋಯ್ 30 MKI ಯುದ್ಧ ವಿಮಾನಗಳು ನಮ್ಮ ಗಡಿ ರಕ್ಷಣೆಗಾಗಿ ಅಸ್ತ್ರ ಕ್ಷಿಪಣಿಯನ್ನು ಪ್ರಯೋಗಿಸಿದಾಗ ಶತ್ರುಗಳ ಪಾಳೆಯದಲ್ಲಿ ನಡುಕ ಹುಟ್ಟಿತ್ತು. ಗೆಳೆಯರೇ, ಅಸ್ತ್ರ ಅನ್ನೋದು ಕೇವಲ ಒಂದು ಸಾಮಾನ್ಯ ಕ್ಷಿಪಣಿ ಅಲ್ಲ, ಇದೊಂದು BVR ಬಿಯಾಂಡ್ ವಿಜುವಲ್ ರೇಂಜ್ ಕ್ಷಿಪಣಿ ಆಗಿದೆ. ಹಾಗಾದ್ರೆ ನಿಮಗೆ BVR ಅಂದ್ರೆ ಏನು ಗೊತ್ತಾ? ಗೆಳೆಯರೇ, BVR ಅಂದ್ರೆ ಪೈಲಟ್ನ ಕಣ್ಣಿಗೆ ಕಾಣದಷ್ಟು ಅಂದ್ರೆ 106 ಕಿಲೋಮೀಟರ್ ದೂರದಲ್ಲಿರುವ ಶತ್ರು ವಿಮಾನವನ್ನ ಲಾಕ್ ಮಾಡಿ ಹೊಡೆದುಳಿಸುವ ತಂತ್ರಜ್ಞಾನ. ಹಾಗೂ ಈ ತಂತ್ರಜ್ಞಾನದ ಯಶಸ್ಸು ಇಡೀ ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸಿತು. ಭಾರತ ಇನ್ನು ಮುಂದೆ ಕೇವಲ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಸೀಮಿತವಾಗಿಲ್ಲ, ತನ್ನ ಗಡಿಯಿಂದ 106 ಕಿಲೋಮೀಟರ್ ದೂರದಲ್ಲಿರುವ ಶತ್ರುವನ್ನ ನಾಶ ಮಾಡುವ ತಾಕತ್ತನ್ನ ಹೊಂದಿದೆ. ಆದರೆ ಈ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಯಾಕಂದ್ರೆ ಗೆಳೆಯರೆ, ಅರ್ಮೇನಿಯಾ ಮತ್ತು ಭಾರತ ಸಂಬಂಧ ಕೇವಲ ರಾಜತಾಂತ್ರಿಕತೆಯಿಂದ ಸೇನಾ ಬಾಂಧವ್ಯದ ಹಂತಕ್ಕೆ ಬೆಳೆದಿದೆ. ಈ ಅರ್ಮೇನಿಯಾ ಪ್ರಸ್ತುತ ಅಜರ್ಬೈಜಾನ್ ವಿರುದ್ಧ ತನ್ನ ಅಸ್ತಿತ್ವದ ಹೋರಾಟವನ್ನು ನಡೆಸ್ತಾ ಇದೆ. ಹಾಗೂ ಈ ಹೋರಾಟದಲ್ಲಿ ಅದು ಅತಿ ಹೆಚ್ಚು ನಂಬಿಕೆ ಇಟ್ಟಿರುವುದು ನಮ್ಮ ಭಾರತೀಯ ಶಸ್ತ್ರಾಸ್ತ್ರಗಳ ಮೇಲೆ. ಈ ಅರ್ಮೇನಿಯಾ ಈಗಾಗಲೇ ಭಾರತದಿಂದ ಆಕಾಶ್ ಸರ್ಫೇಸ್ ಟು ಏರ್ ಮಿಸೈಲ್, ಪಿನಾಕ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ ಮತ್ತು ಸ್ವಾತಿ ವೆಪನ್ ಲೊಕೇಟಿಂಗ್ ರೆಡಾರ್ಗಳನ್ನ ಖರೀದಿಸಿದೆ. ಆದ್ರೆ ಗೆಳೆಯರೆ, ಇಲ್ಲಿ ಈಗ ಈ ಕಥೆಯ ಮುಂದಿನ ಭಾಗ ಇನ್ನಷ್ಟು ರೋಚಕವಾಗಿದೆ. ಯಾಕಂದ್ರೆ ಈ ಅರ್ಮೇನಿಯಾದ ಹತ್ತಿರ ರಷ್ಯಾದ ನಿರ್ಮಿತ ಸುಖೋಯ್ 30M ಯುದ್ಧ ವಿಮಾನಗಳಿವೆ. ಸಾಮಾನ್ಯವಾಗಿ ರಷ್ಯಾದ ವಿಮಾನಗಳಿಗೆ ರಷ್ಯಾದ ಕ್ಷಿಪಣಿಗಳನ್ನೇ ಅಳವಡಿಸಲಾಗ್ತದೆ. ಆದ್ರೆ ಇಲ್ಲಿ ಈ ಅರ್ಮೇನಿಯಾ ಈಗ ರಷ್ಯಾದ ಕ್ಷಿಪಣಿಗಳ ಬದಲು ಭಾರತದ ಅಸ್ತ್ರ ಕ್ಷಿಪಣಿಯನ್ನ ತನ್ನ ವಿಮಾನಗಳಿಗೆ ಅಳವಡಿಸುವುದಕ್ಕಾಗಿ ಬಯಸಿದೆ. ಹಾಗೂ ಇದು ಭಾರತಕ್ಕೆ ಸಿಕ್ಕ ಅತಿ ದೊಡ್ಡ ಗೆಲುವು. ಯಾಕಂದ್ರೆ ಭಾರತೀಯ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ಗಳು ರಷ್ಯಾದ ಪ್ಲಾಟ್ಫಾರ್ಮ್ಗಳ ಮೇಲೂ ಜಗತ್ತಿನಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿಯಾಗಿದೆ. ಹಾಗೇನೆ ಚೀನಾ ತನ್ನ PL-15 ಕ್ಷಿಪಣಿಯನ್ನ ವಿಶ್ವದ ಅತ್ಯಂತ ಅಪಾಯಕಾರಿ ಕ್ಷಿಪಣಿ ಅಂತ ಬಡಾಯಿ ಕೊಚ್ಚಿಕೊಳ್ತದೆ. ಆದ್ರೆ ನಮ್ಮ ಅಸ್ತ್ರ ಕ್ಷಿಪಣಿಯಲ್ಲಿರುವ ECCM ಅಂದ್ರೆ ಎಲೆಕ್ಟ್ರಾನಿಕ್ ಮೇಜರ್ಸ್ ಕೌಂಟರ್ ಮೇಜರ್ಸ್ ತಂತ್ರಜ್ಞಾನವು ಶತ್ರುಗಳ ರೆಡಾರ್ ಮತ್ತು ಜಾಮರ್ಗಳಿಂದ ಕ್ಷಿಪಣಿಯನ್ನ ರಕ್ಷಿಸುತ್ತದೆ. ಅಸ್ತ್ರ ಮಾರ್ಕ್ 1 ರ ವೇಗ ಮ್ಯಾಕ್ 4.5 ಅಂದ್ರೆ ಶಬ್ದದ ವೇಗಕ್ಕಿಂತ 4.5 ಪಟ್ಟು ಹೆಚ್ಚು ವೇಗದಲ್ಲಿ ಇದು ನುಗ್ಗುತ್ತದೆ. ಹಾಗೂ ಇಲ್ಲಿ ಶತ್ರು ಪೈಲಟ್ಗೆ ತಪ್ಪಿಸಿಕೊಳ್ಳುವುದಕ್ಕಾಗಿ ಕೇವಲ ಕೆಲವೇ ಸೆಕೆಂಡುಗಳ ಕಾಲಾವಕಾಶ ಸಿಗ್ತದೆ. ಅಷ್ಟರಲ್ಲಿ ಈ ಆಟ ಮುಗಿದಿರ್ತದೆ. ಹಾಗೇನೆ ಗೆಳೆಯರೆ, ಇಲ್ಲಿ ಒಂದು ದೊಡ್ಡ ತಿರುವು ಇದೆ. ಯಾಕಂದ್ರೆ ಈ ಸುದ್ದಿಯನ್ನ ಕೇಳಿ ಈ ವಾಷಿಂಗ್ಟನ್ ನಿಂದ ಬೀಜಿಂಗ್ನವರೆಗೆ ನಡುಕ ಶುರುವಾಗಿದೆ. ತನ್ನ ರಕ್ಷಣೆಗಾಗಿ ಸಂಪೂರ್ಣವಾಗಿ ಅಮೆರಿಕ ಮತ್ತು ಯುರೋಪ್ ಅನ್ನು ಅವಲಂಬಿಸಿದ ಈ ಸೌದಿ ಅರೇಬಿಯಾ ಈಗ ಭಾರತದಿಂದ ಅಸ್ತ್ರ ಕ್ಷಿಪಣಿಯನ್ನು ಖರೀದಿಸುವುದಕ್ಕಾಗಿ ಮಾತುಕತೆ ನಡೆಸ್ತಾ ಇದೆ. ಸೌದಿ ಅರೇಬಿಯಾದ ರಾಯಲ್ ಏರ್ಫೋರ್ಸ್ ಬಳಿ ಅಮೆರಿಕಾದ F-15 ಮತ್ತು ಯುರೋಪಿಯನ್ ಯೂರೋಫೈಟರ್ ಟೈಫೂನ್ ನಂತಹ ಅತ್ಯಾಧುನಿಕ ಯುದ್ಧ ವಿಮಾನಗಳಿವೆ. ಹಾಗಾದ್ರೆ ಈ ಸೌದಿ ಅರೇಬಿಯಾ ಅಮೆರಿಕವನ್ನ ಬಿಟ್ಟು ಭಾರತದತ್ತ ಯಾಕೆ ನೋಡ್ತಾ ಇದೆ?
ಗೆಳೆಯರೆ, ಇದಕ್ಕೆ 3 ಪ್ರಮುಖ ಕಾರಣಗಳಿವೆ. ಅದರಲ್ಲಿ ಮೊದಲನೆಯದಾಗಿ ನಿಖರತೆ ಮತ್ತು ಮಾರಕ ಪ್ರಹಾರ. ಅಸ್ತ್ರ ಕ್ಷಿಪಣಿಯ ನಿಖರತೆ ಜಾಗತಿಕ ಮಟ್ಟದಲ್ಲಿ ಅತ್ಯುತ್ತಮವಾಗಿದೆ. ಶತ್ರುವನ್ನ ಬೆನ್ನಟ್ಟಿ ಹೊಡೆಯುವುದರಲ್ಲಿ ಇದು ಎತ್ತಿದ ಕೈ. ಎರಡನೆಯದಾಗಿ ಕಡಿಮೆ ವೆಚ್ಚ. ಅಮೆರಿಕ ಅಥವಾ ಯುರೋಪಿಯನ್ ಕ್ಷಿಪಣಿಗಳಿಗೆ ಹೋಲಿಸಿದರೆ ನಮ್ಮ ಅಸ್ತ್ರ ಕ್ಷಿಪಣಿಯು 70% ಅಗ್ಗವಾಗಿದೆ. ಅಂದರೆ ಕಡಿಮೆ ದುಡ್ಡಿನಲ್ಲಿ ಹೆಚ್ಚು ಶಕ್ತಿ. ಮೂರನೇದಾಗಿ ರಣತಂತ್ರದ ಸ್ವಾತಂತ್ರ್ಯ. ಅಂದರೆ ಪಾಶ್ಚಿಮಾತ್ಯ ದೇಶಗಳು ಶಸ್ತ್ರಾಸ್ತ್ರಗಳನ್ನು ನೀಡುವಾಗ 100 ಷರತ್ತುಗಳನ್ನು ವಿಧಿಸುತ್ತವೆ. ಆದರೆ ಇಲ್ಲಿ ನಮ್ಮ ಭಾರತ ಯಾವುದೇ ಕಠಿಣ ಷರತ್ತುಗಳಿಲ್ಲದೆ ತನ್ನ ಮಿತ್ರ ರಾಷ್ಟ್ರಗಳಿಗೆ ಸಹಾಯ ಮಾಡ್ತದೆ. ಹಾಗೇನೆ ಈಗ ಈ ಮುಂದಿನ ಬೆಳವಣಿಗೆ ಎಲ್ಲರನ್ನ ಅಚ್ಚರಿಗೊಳಿಸಿತು. ಅದು ಏನಂದ್ರೆ ಬ್ರಹ್ಮೋಸ್ ಕ್ಷಿಪಣಿ ವಿಚಾರಕ್ಕೆ ಬಂದ್ರೆ ಫಿಲಿಪೀನ್ಸ್ ನಂತರ ಇದೀಗ UAE ಭಾರತದ ಅತಿ ದೊಡ್ಡ ಗ್ರಾಹಕನಾಗುವ ಹಾದಿಯಲ್ಲಿದೆ. ಇತ್ತೀಚೆಗಷ್ಟೇ ಪ್ರಧಾನಿ ಮೋದಿಯವರ ಇಂಡೋನೇಷ್ಯಾ ಪ್ರವಾಸದ ವೇಳೆ ಅಸ್ತ್ರ ಕ್ಷಿಪಣಿಗಳ ರಫ್ತಿಗಾಗಿ ಮಹತ್ವದ ಒಪ್ಪಂದಗಳು ಕೂಡ ನಡೆದಿವೆ. ಹಾಗೂ ಇದು ಭಾರತದ ಆರ್ಥಿಕತೆ ಮತ್ತು ಭೌಗೋಳಿಕ ರಾಜಕೀಯದ ಮೇಲೆ ಬೀರುವ ಪ್ರಭಾವ ಅತಿ ದೊಡ್ಡದು. ಈ ಚೀನಾ ತನ್ನ ಅಗ್ಗದ ಶಸ್ತ್ರಾಸ್ತ್ರಗಳ ಮೂಲಕ ಏಷ್ಯಾ ಮತ್ತು ಆಫ್ರಿಕಾ ರಾಷ್ಟ್ರಗಳನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಿತ್ತು. ಆದರೆ ಭಾರತದ ಎಂಟ್ರಿಯಿಂದ ಚೀನಾದ ಮಾರುಕಟ್ಟೆ ಪಾತಾಳಕ್ಕೆ ಕುಸಿತಾ ಇದೆ. ಬ್ರಹ್ಮೋಸ್ನ ಶಕ್ತಿ ಮತ್ತು ಅಸ್ತ್ರದ ನಿಖರತೆ ಸೇರಿ ಇವತ್ತಿಗೆ ಭಾರತವನ್ನು ಗಲ್ಫ್ ರಾಷ್ಟ್ರಗಳ ಅತ್ಯಂತ ವಿಶ್ವಾಸಾರ್ಹ ಸೆಕ್ಯೂರಿಟಿ ಪಾರ್ಟ್ನರ್ ಆಗಿ ರೂಪಿಸಿದೆ. ಹಾಗೇನೆ ಗೆಳೆಯರೆ, ಇಲ್ಲಿ ಕೇವಲ ಭಾರತದ ಶಕ್ತಿ ಅಸ್ತ್ರ ಮಾರ್ಕ್ 1ಗೆ ಸೀಮಿತವಾಗಿಲ್ಲ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದ್ರೆ DRDO ಭವಿಷ್ಯದ ಯುದ್ಧಗಳ ದಿಕ್ಕನ್ನು ಬದಲಿಸುವ 3 ಹೊಸ ಆವೃತ್ತಿಗಳನ್ನ ಸಿದ್ಧಪಡಿಸ್ತಾ ಇದೆ. ಅದರಲ್ಲಿ ಮೊದಲನೆಯದು ಅಸ್ತ್ರ ಮಾರ್ಕ್ 1. ಗೆಳೆಯರೆ, ಇದು 80ರಿಂದ 110 ಕಿಲೋಮೀಟರ್ ರೇಂಜ್ ಹೊಂದಿದ್ದು ಈಗಾಗಲೇ ಕಾರ್ಯಾಚರಣೆಯಲ್ಲಿದೆ. ಎರಡನೆಯದು ಅಸ್ತ್ರ ಮಾರ್ಕ್ 2. ಇದು 160ರಿಂದ 240 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು ಶತ್ರುಗಳ ಅಬ್ಯಾಕಸ್ ಮತ್ತು ಆಕಾಶದ ರೆಡಾರ್ಗಳನ್ನು ಸುಲಭವಾಗಿ ಧ್ವಂಸ ಮಾಡಬಲ್ಲದು. ಹಾಗೂ ಇಲ್ಲಿ ಮೂರನೆಯದಾಗಿ ಅತ್ಯಂತ ಭಯಾನಕವಾಗಿದ್ದು ಹಾಗೂ ಅದುವೇ ಅಸ್ತ್ರ ಮಾರ್ಕ್ 3. ಗೆಳೆಯರೆ, ಇದು 350 ಕಿಲೋಮೀಟರ್ಗಿಂತ ಹೆಚ್ಚಿನ ರೇಂಜ್ ಅನ್ನು ಹೊಂದಿದ್ದು ಇದರಲ್ಲಿ ಬಳಸಲಾಗುವ SFDR ಅಂದ್ರೆ ಸಾಲಿಡ್ ಫ್ಯೂಯಲ್ ಡಕ್ಟೆಡ್ ರಾಮ್ಜೆಟ್ ಎಂಜಿನ್ ತಂತ್ರಜ್ಞಾನ ಪ್ರಸ್ತುತ ವಿಶ್ವದ ಕೇವಲ 2ರಿಂದ 3 ದೇಶಗಳ ಹತ್ತಿರ ಮಾತ್ರ ಇದೆ. ಯಾಕಂದ್ರೆ ಶತ್ರುವಿನ ಮನೆಗೆ ನುಗ್ಗಿ ಅವನಿಗೆ ಅರಿವಾಗುವ ಮುನ್ನವೇ ಆತನನ್ನ ಮುಗಿಸಿ ಬರುವ ತಂತ್ರಜ್ಞಾನವಿದು. ಹಾಗೆಯೇ ಗೆಳೆಯರಲ್ಲಿ ಹೆಚ್ಚುತ್ತಿರುವ ಜಾಗತಿಕ ಬೇಡಿಕೆಯನ್ನು ಪೂರೈಸಲು ಭಾರತ ಸರ್ಕಾರ ಒಂದು ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇಲ್ಲಿವರೆಗೆ ಈ ಕ್ಷಿಪಣಿಯನ್ನು ಕೇವಲ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ BDL ನಂತಹ ಸರ್ಕಾರಿ ಸಂಸ್ಥೆಗಳು ಮಾತ್ರ ತಯಾರಿಸ್ತಾ ಇದ್ದವು. ಆದರೆ ಈಗ ಉತ್ಪಾದನಾ ವೇಗವನ್ನು ದುಪ್ಪಟ್ಟು ಮಾಡುವುದಕ್ಕಾಗಿ ಖಾಸಗಿ ವಲಯವನ್ನು ಕೂಡ ಸೇರಿಸಿಕೊಳ್ಳಲಾಗ್ತಾ ಇದೆ. ಹಾಗೂ ಇದು ಮೇಕ್ ಇನ್ ಇಂಡಿಯಾ ಅಭಿಯಾನದ ಅತಿ ದೊಡ್ಡ ಯಶಸ್ಸು. ಒಟ್ಟಾರೆಯಾಗಿ ಹೇಳುವುದಾದ್ರೆ ಗೆಳೆಯರೆ, ಇವತ್ತಿಗೆ ಭಾರತದ ರಕ್ಷಣಾ ನೀತಿಯು ಆಮದಿನಿಂದ ರಫ್ತಿನ ಕಡೆಗೆ ಸಂಪೂರ್ಣವಾಗಿ ತಿರುಗಿದೆ. ನಾವೀಗ ಯಾರ ಬೆದರಿಕೆಗೂ ಹೆದರುವವರಲ್ಲ, ಬದಲಾಗಿ ಜಗತ್ತಿಗೆ ಭದ್ರತೆ ಒದಗಿಸುವ ಸಾಮರ್ಥ್ಯವನ್ನ ಹೊಂದಿದ್ದೇವೆ. ಗೆಳೆಯರೆ, ಅಸ್ತ್ರ, ಬ್ರಹ್ಮೋಸ್, ಪಿನಾಕ ಮತ್ತು ಆಕಾಶ ಇವು ಕೇವಲ ಶಸ್ತ್ರಾಸ್ತ್ರಗಳ ಹೆಸರುಗಳಲ್ಲ, ಇವು ನವ ಭಾರತದ ಬೆಳೆಯುತ್ತಿರುವ ಸ್ವಾಭಿಮಾನ ಮತ್ತು ಶಕ್ತಿಯ ಪ್ರತೀಕಗಳು. ಸೌದಿ ಅರೇಬಿಯಾದಿಂದ ಹಿಡಿದು ಅರ್ಮೇನಿಯಾದವರೆಗೆ ಇಡೀ ಜಗತ್ತು ಭಾರತದ ಮೇಲೆ ಇಡ್ತಾ ಇರುವ ನಂಬಿಕೆ. ಹಾಗೂ ಈ 21ನೇ ಶತಮಾನವು ಭಾರತದ ಶತಮಾನ ಅನ್ನೋದನ್ನ ಸಾಬೀತುಪಡಿಸುತ್ತಿದೆ. ಹಾಗೆಯೇ ನಾವು ಇವತ್ತಿಗೆ ಗರ್ವದಿಂದ ಹೇಳಬಹುದು, ನಮ್ಮ ರಕ್ಷಣಾ ಪಡೆ ಮತ್ತು ವಿಜ್ಞಾನಿಗಳು ಜಗತ್ತಿನ ಯಾವ ದೇಶಕ್ಕೂ ಕಮ್ಮಿ ಇಲ್ಲ ಅಂತ. ಹಾಗಾದ್ರೆ ಗೆಳೆಯರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮುಂಬರುವ ದಿನಗಳಲ್ಲಿ ಭಾರತವು ಅಮೆರಿಕ ಮತ್ತು ರಷ್ಯಾವನ್ನು ಹಿಂದಿಕ್ಕಿ ಜಗತ್ತಿನ ನಂಬರ್ 1 ಶಸ್ತ್ರಾಸ್ತ್ರ ರಫ್ತುದಾರ ದೇಶವಾಗಬಹುದೇ? ನಮ್ಮ ಕ್ಷಿಪಣಿಗಳನ್ನು ನಾವು ಇನ್ನೂ ಹೆಚ್ಚಿನ ದೇಶಗಳಿಗೆ ರಫ್ತು ಮಾಡಬೇಕೇ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.